ವೀಕ್ಷಕರೇ ನಮಸ್ಕಾರ. ಈ ದಿನ .comನ ಈ ಮುಖಾಮುಖಿ ಚರ್ಚೆಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರ ಕಳೆದ ವಾರ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯ ಅಂಕಗಳನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಗ್ರೇಡಿಂಗ್ ಆಗಿ ಕನ್ಸಿಡರ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿದೆ. ಸೊ ಅದಾದ ನಂತರದಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಅಭಿನಂದಿಸಿ ಬಂದಿದ್ದಾರೆ. ಆದರೆ ಕೆಲವರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಿಂದಿ ರಾಜ್ಯ ಸರ್ಕಾರ ತೆಗೆದಿರುವ ಬಗ್ಗೆ ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದ ವಿರೋಧ ಪಕ್ಷವಾಗಿರುವಂತಹ BJP, ಅದರಲ್ಲೂ BJPಯ ದೊಡ್ಡ ದೊಡ್ಡ ನಾಯಕರುಗಳು ಸಹ ಮತ್ತು ಕೇಂದ್ರದ ಸಚಿವರಾಗಿದ್ದಂಥ ಶೋಭಾ ಕರಂದ್ಲಾಜೆ ಅವರು ಸಹ ಇದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಹಿಂದಿ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡಿದೆ ಅಂತ. ಇನ್ನು ಕೆಲವೊಂದಿಷ್ಟು ಪೋಷಕರು ಸಹ ಈ ಹಿಂದಿ ಕೈ ಬಿಟ್ಟಿರೋದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಿಜಕ್ಕೂ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನ ಒಳ್ಳೆಯದ. ಹಿಂದಿ ಏರಿಕೆ ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಕನ್ನಡ ಪರ ಸಂಘಟನೆಗಳಿಂದ ಹಿಡಿದು ಅನೇಕ ನಾಗರಿಕರು ಇದನ್ನು ಹೇಳ್ತಾ ಬಂದಿದ್ದರು. ನಮ್ಮ ಮೆಟ್ರೋದಲ್ಲಿ ಹಿಂದಿ ಆಗ್ತಾಗೂ ಸಹ ವಿರೋಧವನ್ನು ವ್ಯಕ್ತಪಡಿಸಿ ಹಿಂದಿಯನ್ನು ತೆಗೆಸಿದ್ದಾಯಿತು. ಇದೇ ರೀತಿ ಅನೇಕ ಸಂದರ್ಭಗಳಲ್ಲಿ ಹಿಂದಿ ಏರಿಕೆ ಆಗ್ತಾ ಇದೆ ಅನ್ನುವ ವಿಚಾರಗಳು ರಾಜ್ಯದಲ್ಲಿ ನಡೀತಾನೆ ಬಂತು. ಸೊ ಈಗ ರಾಜ್ಯ ಸರ್ಕಾರ SLCಯಲ್ಲಿ ಹಿಂದಿ ಪರೀಕ್ಷೆಯಲ್ಲಿ ಅಂಕಗಳು ಕೊಡೋದಿಲ್ಲ, ಅದನ್ನು ಗ್ರೇಡಿಂಗ್ ಆಗಿ ಕೊಡುತ್ತೆ ಅಂತ ಹೇಳಿದೆ. ಆದರೆ ದ್ವಿಭಾಷಾ ನೀತಿ ಹಲವು ರಾಜ್ಯಗಳಲ್ಲಿದೆ. ಈಗ ಉದಾಹರಣೆಗೆ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿಯೇ ದ್ವಿಭಾಷಾ ನೀತಿ ದಿಢೀರ್ನೆ ಏಕಾಏಕಿ ಬಂದಾಗ ಇದೇ BJP ಸರ್ಕಾರ ಇತ್ತು ಅಲ್ಲಿ, ಅದೇ BJPಯ ಮಂತ್ರಿಗಳಾಗಿರ್ಬೋದು, BJP ಶಾಸಕರು ಯಾರೂ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹಿಂದಿ ವಿಚಾರ ಬಂದಾಗ ಸಹ ಕೇಂದ್ರಕ್ಕೆ ಓಲೈಸುವ ರೀತಿಯಲ್ಲಿ ಇವರು ಹಿಂದಿಯ ಬಗ್ಗೆ ಮಾತನಾಡ್ತಾರೆ. ಹಿಂದಿ ಈ ರೀತಿಯಲ್ಲಿ ಕೈ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ನಿಜಕ್ಕೂ ಒಂದು ಭಾಷೆ ಒಂದು ರಾಜ್ಯದ ಅಸ್ತಿತ್ವವನ್ನು ಯಾವ ರೀತಿಯಲ್ಲಿ ಜಡ್ಜ್ ಮಾಡುತ್ತೆ, ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಮತ್ತು ಸಂಸ್ಕೃತಿ ಚಿಂತಕರು ಆಗಿರುವಂತಹ ಹರ್ಷಕುಮಾರ್ ಕುಗ್ವೆ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮನೋಜ್. ಸರ್, ನನ್ನ ಮೊದಲನೇ ಪ್ರಶ್ನೆ, ರಾಜ್ಯ ಸರ್ಕಾರ ಕಳೆದ ವಾರ ತೆಗೆದುಕೊಂಡಂತಹ ಒಂದು ಮಹತ್ವದ ತೀರ್ಮಾನ ಅಂತಲೇ ಹೇಳ್ಬೋದು, ಆದರೆ ಅದಿನ್ನೂ ಕಾನೂನಾಗಿಲ್ಲ. ಅದರ ನಡುವೆಯೇ ಅನೇಕ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಅಭಿನಂದನೆಗಳು ಸಹ ರಾಜ್ಯ ಸರ್ಕಾರಕ್ಕೆ ವ್ಯಕ್ತ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದು ಭಾಷೆ ಒಂದು ರಾಜ್ಯದ ಅಸ್ತಿತ್ವದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಲ್ಲದು ಅಂತ ನಿಮಗನ್ಸುತ್ತೆ ಸರ್? ಒಂದು ಭಾಷೆ ರಾಜ್ಯದ ಅಸ್ತಿತ್ವದ ಮೇಲೆ ಅನ್ನೋದಕ್ಕಿಂತ ಭಾಷೆ ನಮಗೆ ಮನುಷ್ಯರಿಗೆ ಬೇಕು. ಮತ್ತು ನಮ್ಮ ಕರ್ನಾಟಕ ಇರಲಿ, ಭಾರತ ಇರಲಿ, ಒಂದು ಬಹುಭಾಷೆಗಳ ನೆಲ ಇದು. ಬಹುಭಾಷೆಗಳ ನಾಡು, ಬಹುಭಾಷೆಗಳ ದೇಶ. ಇಡೀ ದೇಶದಲ್ಲಿ ಸುಮಾರು 8,000 ಭಾಷೆಗಳಿದ್ದಾವೆ. ನಮ್ಮ ಸಂವಿಧಾನ ಗುರುತಿಸಿರುವಂತಹ ಅಧಿಕೃತ ಭಾಷೆಗಳೇ ಸಂವಿಧಾನದ 8ನೇ ಶೆಡ್ಯೂಲಲ್ಲಿ ಗುರುತಿಸಿರ್ತಕ್ಕಂಥ ಭಾಷೆಗಳ ಸಂಖ್ಯೆ 22. ಹಾಗಾಗಿ ಎಲ್ಲ ಭಾಷೆಗಳು ಮುಖ್ಯ. ಇಲ್ಲಿ ಯಾವುದು ಒಂದು ಮೇಲು, ಒಂದು ಕೀಳು, ಒಂದು ಇಂಪಾರ್ಟೆಂಟ್ ಅಲ್ಲ, ಒಂದು ಆ ಥರ ಏನಿಲ್ಲ. ಎಲ್ಲ ಭಾಷೆಗಳು ಬೇಕು. ಮತ್ತು ಮನುಷ್ಯನ ಜೀವನನೇ ಭಾಷೆ ಆಗಿದ್ದರಿಂದ ಮನುಷ್ಯ ಅಸ್ತಿತ್ವ ಇರಬೇಕು ಅಂತ ಹೇಳಿದ್ರೆ ಅದು ಭಾಷೆ ಮೂಲಕನೇ ಅಸ್ತಿತ್ವದಲ್ಲಿ ಇರುವಂಥದ್ದು. ನಿಮ್ಮ ಪ್ರಶ್ನೆಗೆ ಎಷ್ಟು ಹೇಳ್ಬೋದು ಸರ್? ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನದಲ್ಲಿ ಈಗ SSLC ಪರೀಕ್ಷೆಯಲ್ಲಿ ಈ ರೀತಿಯ ಹಿಂದಿಯನ್ನ ಅಂಕಗಳಿಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅದನ್ನು ಗ್ರೇಡಿಂಗ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತು. ಸೊ ಇದು ತರಾತುರಿಯ ನಿರ್ಧಾರ ಅಂತ ಒಂದಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಏನು ವರ್ಷ ಶುರುವಾಗತ್ತೆ ಅಂದರೆ ಶೈಕ್ಷಣಿಕ ವರ್ಷ, ಆ ಸಂದರ್ಭದಲ್ಲಿ ತೆಗೆದುಕೊಳ್ಳೋ ಬದಲು ಪರೀಕ್ಷೆಯ 3-4 ದಿನದ ಹಿಂದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಈಗ ಪರೀಕ್ಷೆ 3-4 ದಿನದಿಂದ ಹಿಂದೆ ತಗೊಂಡ್ರು ಅಥವಾ ಮುಂಚೆ ತಗೊಂಡ್ರು ಅದೇನು ವ್ಯತ್ಯಾಸ ಆಗಲ್ಲ. ವಿದ್ಯಾರ್ಥಿಗಳು ಓದಿರ್ತಾರೆ, ಬರೀತಾರೆ. ಈಗ ಅವ್ರೇನು ಪರೀಕ್ಷೆ ಸಂಪೂರ್ಣ ಬ್ಯಾನ್ ಮಾಡಿಲ್ಲ ಅಲ್ವಾ, ಹಿಂದಿ ಇದೆ. ಸಿಂಪಲ್ ಏನು ಹೇಳಿರೋದು ಅಂತ ಹೇಳಿದ್ರೆ, ನಾವು ಅಂಕಗಳನ್ನು ಕೊಡೋದಿಲ್ಲ, ಟೋಟಲ್ ಮಾರ್ಕ್ಸಿಗೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ 625 ಮಾರ್ಕ್ಸ್ ಬದಲಾಗಿ 525ಕ್ಕೆ ಮಾಡ್ತೀವಿ. ಈಗ ಹಿಂದಿ ಪರೀಕ್ಷೆ ಕೂಡ ನಡೆಯುತ್ತೆ, ಅದರಲ್ಲೂ ಕೂಡ ಮಕ್ಕಳು ಪರೀಕ್ಷೆ ಬರೀತಾರೆ, ಓದಿರ್ತಾರೆ, ಅದರಲ್ಲಿ ಗ್ರೇಡಿಂಗ್ ಕೊಡ್ತೀವಿ ನಾವು, ಟೋಟಲ್ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿರೋದಷ್ಟೇ. ಇದರಲ್ಲಿ ಸಮಸ್ಯೆ ಏನಿಲ್ಲ. ಇದು ಮೊದಲೇ ಮಾಡಬೇಕಿತ್ತು, ಆಮೇಲೆ ಮಾಡಬೇಕಿತ್ತು ಅನ್ನೋದಲ್ಲ. ಆ್ಯಕ್ಚುಲಿ ಹಾಗೆ ನೋಡಿದರೆ ಈ ರೀತಿ ಒಂದು 3 ಭಾಷೆಗಳು ಯಾಕೆ ಬೇಕು ಕರ್ನಾಟಕದಂತಹ ನಮ್ಮಂಥ ರಾಜ್ಯಕ್ಕೆ? ಈಗ ನಮ್ಮ ಪಕ್ಕದ ತಮಿಳುನಾಡು 2 ಭಾಷೆಯ ಒಂದು ಸೂತ್ರವನ್ನು ಇಟ್ಕೊಂಡು ತುಂಬ ಈಗ 30-40 ವರ್ಷದಿಂದನೇ 2 ಭಾಷೆಗಳನ್ನು ಇಟ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಏನಾದರೂ ನಷ್ಟ ಆಗಿದೆಯಾ? ಯಾವ ವಿಷಯದಲ್ಲಿ ನಷ್ಟ ಆಗಿದೆ? ಇವೆಲ್ಲ ಯೋಚನೆ ಮಾಡಿದಾಗ ನಾವು ಇದನ್ನ ಹಿಂದೆ ಮಾಡಬೇಕಿತ್ತು. ಇನ್ಫ್ಯಾಕ್ಟ್
ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಒಂದು ಸಬ್ಜೆಕ್ಟ್, ಈಗ ನೋಡಿ ಹಿಂದಿ ಭಾಷೆಯಲ್ಲಿ ಕೂಡ ಈಗ ಬೇರೆ ಬೇರೆ ಏನು ವಿಷಯಗಳಲ್ಲಿ ಮಕ್ಕಳು ಫೇಲ್ ಆಗ್ತಾರೆ. ಸೊ ಹಿಂದಿ ಭಾಷೆಯಲ್ಲಿ ಫೇಲ್ ಆಗಿರೋ ಮಕ್ಕಳ ಸಂಖ್ಯೆ 1,42,000 ಇದೆ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅನಗತ್ಯವಾದ ಹೊರೆಯನ್ನ ಮಕ್ಕಳ ಮೇಲೆ ಹೊರಿಸ್ತಾ ಬಂದಿದ್ದ ಕಾರಣಕ್ಕೆ ಇದು ಮುಂಚೆನೇ ಇದು ಆಕ್ಚುಲಿ ತೆಗೆದುಹಾಕ್ಬೇಕಿತ್ತು. ಇವಾಗ ಇದನ್ನ ಮಾಡಿರೋದು ಸ್ವಾಗತಾರ್ಹ. ಸರ್, ಈಗ ವಿಶೇಷವಾಗಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಜಪಾನ್ ಅಂತ ದೇಶಗಳು, ಬೇರೆ ಬೇರೆ ದೇಶಗಳು ಅವ್ರದೇ ಭಾಷೆಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿರೋದಾಗಿರ್ಬೋದು, ಉನ್ನತ ಶಿಕ್ಷಣವನ್ನು ಸೃಷ್ಟಿ ಮಾಡಿದ್ದಾವೆ. ಆದರೆ ಕರ್ನಾಟಕದಲ್ಲಿ ಆ ರೀತಿಯಾಗಿಲ್ಲ. ವಿಶೇಷವಾಗಿ ಭಾರತದಲ್ಲಿ ಆ ರೀತಿಯ ಒಂದು ಸನ್ನಿವೇಶ ಇಲ್ಲ. ನಮ್ಮ ನೆಲದ ಭಾಷೆಯಲ್ಲಿಯೇ ಉನ್ನತ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಆಗಿಲ್ಲ. ಸೊ ಹೀಗಿರುವಾಗ ನಾವು ನಮ್ಮ ಭಾಷೆಯಲ್ಲಿಯೇ ಯಾಕೆ ಉದ್ಯೋಗ ಸೃಷ್ಟಿ ಆಗಬಾರ್ದು ಅಂತ ಕೇಳಬಾರ್ದು. ಇನ್ನೊಂದು, ನಾವು ಹಿಂದಿಯನ್ನು ವಿರೋಧಿಸುವ ರೀತಿಯಲ್ಲಿ ಇಂಗ್ಲೀಷನ್ನು ಯಾಕೆ ವಿರೋಧ ಮಾಡಬಾರ್ದು? ಈಗ ನಮ್ಮ ಭಾಷೆಯಲ್ಲೇ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಇಲ್ಲಿ ಕರ್ನಾಟಕದ ಮಟ್ಟಿಗೆ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅವೆಲ್ಲವೂ ಕೂಡ ನಮ್ಮ ಭಾಷೆಯಲ್ಲೇ ಆಗ್ತಿರೋವಂಥದ್ದು. ಓಕೆ. ಈಗ ಸರ್ಕಾರಿ ನೌಕರಿಗಳಿರ್ಬೋದು ಅಥವಾ ಸುಮಾರಷ್ಟು ಬೇರೆ ಬೇರೆ ಫೀಲ್ಡ್ಗಳಲ್ಲಿರ್ಬೋದು, ಭಾಳಷ್ಟು ಜನ ಇಂಗ್ಲೀಷ್ ಬರೋದಿಲ್ಲ. ಅವ್ರು ಇಂಗ್ಲೀಷ್ ಓದೋಕ್ಕಾಗಲಿ ಬರೆಯೋಕ್ಕಾಗಲಿ ಬರೋದಿಲ್ಲ, ಬಂದರೂ ಕೂಡ ಎಲ್ಲ ಅಲ್ಪ ಸ್ವಲ್ಪ ಬರುತ್ತೆ. ಅವರು ಕನ್ನಡದ ಮೂಲಕನೇ ಉದ್ಯೋಗ ಮಾಡ್ತಾ ಇದ್ದಾರೆ, ಕನ್ನಡದ ಮೂಲಕನೇ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಯಾವ ಉದ್ಯೋಗ, ಉದಾಹರಣೆಗೆ IT ಸೆಕ್ಟರು, ಬೇರೆ ಬೇರೆ MBBS, ಯಾವ ಉನ್ನತ ಶಿಕ್ಷಣದ ಮೂಲಕ ಒಂದು ಶಿಕ್ಷಣ ಏನು ಉದ್ಯೋಗಗಳನ್ನು ಪಡ್ಕೊತಾರೆ, ಆ ಒಂದು ಕ್ಷೇತ್ರಗಳಲ್ಲಿ ಕನ್ನಡದಲ್ಲಿ ಇರ್ತಾ ಇಲ್ಲ. ಇದಕ್ಕೆ ನಮ್ಮ ಟೋಟಲ್ ಆದಂತಹ ಒಂದು ವ್ಯವಸ್ಥೆ ಕಾರಣ. ನಾವು ಕರ್ನಾಟಕದಲ್ಲಿ ಒಂದು ಸರಿಯಾದ ಭಾಷಾ ನೀತಿ ನಮಗೆ ಇಲ್ಲದೇ ಇರೋದು ಕಾರಣ, ಇದು ಸಮಸ್ಯೆ. ಆದರೆ ನೀವೇ ಹೇಳ್ದಂಗೆ ಎಲ್ಲ ಬೇರೆ ಬೇರೆ ನಮ್ಮಕ್ಕಿಂತನೂ ಕೂಡ ಸಣ್ಣ ಭೂಪ್ರದೇಶ ಇರ್ತದೆ. ಕರ್ನಾಟಕದಲ್ಲಿ 7-8 ಕೋಟಿ ಜನ ಇದ್ದೀವಿ ಅಂತ ನಾವು ಹೇಳಬೇಕಾದ್ರೆ, ಈಗ ಒಂದೊಂದು ದೇಶಗಳು ಬರೀ 1 ಕೋಟಿ ಅಥವಾ 2 ಕೋಟಿ ಈ ಥರ ಜನಸಂಖ್ಯೆ ಇಟ್ಕೊಂಡು, ನಮ್ಗಿಂತ ಕಡಿಮೆ ಭೂಪ್ರದೇಶ ಇಟ್ಕೊಂಡು, ನಮ್ಗಿಂತ ಕಡಿಮೆ ಸಂಪನ್ಮೂಲಗಳು ಇಟ್ಕೊಂಡು, ತಮ್ಮದೇ ಆದಂತಹ ಭಾಷೆಗಳಲ್ಲಿ ಸಂಪೂರ್ಣ ಅವರು ಹೈಯರ್ ಎಜುಕೇಷನ್ ಅವರೇ ಭಾಷೆಯಲ್ಲಿ ನಡೀತೀವಿ. ಉದಾಹರಣೆಗೆ ನಾರ್ವೆ ತಗೊಳ್ಳಿ. ನಾರ್ವೆಯಲ್ಲಿ ತುಂಬ ಅದು ಎಷ್ಟು ನಾವೊಂದು ಬೆಂಗಳೂರಷ್ಟು ಇಲ್ಲ ಅದು ಟೋಟಲ್ ಆಗಿ ಹೋಲಿಸಿದ್ರೆ. ಆದರೆ ಅಲ್ಲಿ ನಮಗೆ 99% ಎಲ್ಲವೂ ಕೂಡ ನಾರ್ವೆ ಭಾಷೆಯಲ್ಲೇ ನಡೆಯುತ್ತೆ. ಸೊ ಈ ರೀತಿ ಇಡೀ ಜಗತ್ತಲ್ಲಿ ಬೇರೆ ಬೇರೆ ಕಡೆ ನಾವು ಅದು ನೋಡ್ತಾ ಇದ್ದೀವಿ. ಬಟ್ ನಮ್ಮಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಸರಿಯಾದ ಇಡೀ ಭಾರತದ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಗಳಿಗೆ ಈ ವಿಷಯದಲ್ಲಿ ಸರಿಯಾದ ಭಾಷಾ ನೀತಿ ಇಲ್ಲ, ಭಾಷಾ ಯೋಜನೆಗಳಿಲ್ಲ ಅಂತ ಹೇಳಿ. ಓಕೆ. ಸರ್, ಇನ್ನೊಂದು, ಈಗಾಗಲೇ ಹಿಂದಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಅಂದರೆ MA ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ, ಕೆಲವರು ಪ್ರೊಫೆಸರ್ಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ. ಸೊ ಈ ರೀತಿ ರಾಜ್ಯ ಸರ್ಕಾರದ ತೀರ್ಮಾನದಿಂದ ಒಂದು ಭಾಷೆಯ ಮೇಲೆ, ಆ ಭಾಷೆಯನ್ನು ಆಧರಿಸಿ ಇದ್ದಂತಹ ವ್ಯಕ್ತಿಗಳಿಗೆ ಹೊಡೆತ ಬೀಳೋದಿಲ್ವಾ? ಅಂದ್ರೆ ಯಾರಿಗೆ ಈಗ ರಾಜ್ಯ ಸರ್ಕಾರ ತಗೊಂಡಿರೋಂಥ ನಿರ್ಧಾರ ಯಾವ ರೀತಿ ಹೊಡೆತ ಬೀಳುತ್ತೆ? ಸರ್, ಈಗ ಆ ಭಾಷೆಯನ್ನು ಆಧರಿಸಿ ಪ್ರೊಫೆಸರ್ಗಳಿದ್ದಾರೆ, ಈಗ PhD ಮಾಡ್ತಿರೋರು ಇದ್ದಾರೆ, ಹಿಂದಿಯಲ್ಲಿಯೇ ಉನ್ನತ ಶಿಕ್ಷಣವನ್ನು ಪಡೆದಿರೋರು ಇದ್ದಾರೆ, ಕರ್ನಾಟಕದಲ್ಲಿಯೇ ಇದ್ದಾರೆ, ಕರ್ನಾಟಕದವರೇ ಆಗಿದ್ದಾರೆ. ಅಂಥವ್ರಿಗೆ ಈ ರೀತಿಯ ಒಂದು ನಿರ್ಧಾರದಿಂದ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ, ಅವರು ಸಹ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಈಗ ನಮ್ಮ ಸರ್ಕಾರ ತೃತೀಯ ಭಾಷೆ ಒಂದು ಆಯ್ಕೆಯನ್ನು ತೆಗೆದುಹಾಕ್ತಾ ಇಲ್ಲ. ಅಫ್ಕೋರ್ಸ್ ಇದರಿಂದ ಬಹುಶಃ ಈಗ ಕಂಪಲ್ಸರಿ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬೋದು, ಅಥವಾ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೇ ಇರ್ಬೋದು. ಆದರೆ ಥರ್ಡ್ ಲ್ಯಾಂಗ್ವೇಜ್ ಅನ್ನೋದೊಂದು ಇದ್ದೇ ಇದೆ. ಆಯ್ತಾ? ಅದನ್ನ ಕೆಲವರು ಇದನ್ನ ತಗೋಬಹುದು, ಇನ್ನು ಬೇರೆ ತಗೋಬಹುದು, ಬೇರೆ ಭಾಷೆಗಳು ತಗೋಬಹುದು. ಹಾಗಾಗಿ ಆಸ್ ಆಫ್ ನಾವು ಈಗ ಸದ್ಯದ ಮಟ್ಟಿಗೆ ಅವರು ಆ ಭಾಷೆಯನ್ನ ಪಾಠ ಮಾಡಬೇಕು, ಆ ಭಾಷೆ ಮಕ್ಕಳನ್ನೂ ಓದಬೇಕು. ಹಾಗಾಗಿ ತಕ್ಷಣದಲ್ಲಿ ಅವರ ಉದ್ಯೋಗಗಳು ಹೋಗ್ತವೆ ಮತ್ತೊಂದು ಅನ್ನೋದು ಅದೆಲ್ಲ ಸುಳ್ಳದು. ಅದು ಸುಮ್ಮನೆ ಒಂದು ಭಯವನ್ನ, ಆತಂಕವನ್ನ ಕ್ರಿಯೇಟ್ ಮಾಡಕ್ ಆ ಥರ ಮಾಡ್ತಿದ್ದಾರೆ ಅನ್ಸುತ್ತೆ. ಸರ್, ಈಗ ರಾಜ್ಯ ಸರ್ಕಾರ ಹಿಂದಿಯನ್ನು ಕೈ ಬಿಟ್ಟ ನಂತರ, ಅಂದರೆ ವಿಶೇಷವಾಗಿ SLC ಪರೀಕ್ಷೆಯಲ್ಲಿ ಬಿಟ್ಟ ನಂತರ ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಶಿಕ್ಷಣದಲ್ಲಿ, ಉನ್ನತ ಶಿಕ್ಷಣದಲ್ಲಿ ಆಗಿರ್ಬೋದು, ಮತ್ತು ಉದಾಹರಣೆಗೆ ಬೇರೆ ರಾಜ್ಯಗಳಿಗೆ ನಾವು ಕೆಲಸವನ್ನು ಅರಸಿ ಹೋದಾಗ ನಮಗೆ ಭಾಷೆಯೇ ಬರಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ಬದುಕೋದು?
ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಸ್ವತಂತ್ರ ಬಂದಾಗಿನಿಂದನೂ ಬಹಳ ವರ್ಷಗಳ ಕಾಲದಿಂದ ನಮಗೆ ಆ, 3 ಭಾಷೆಗಳ ಇದನ್ನು ಕಲಿಸ್ತಾ ಇದ್ದೀವಿ, ಕನ್ನಡ ಮತ್ತು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ. ಈಗ ದಿಢೀರನೆ ನೀವು ಎಸ್ ಎಲ್ ಸಿಯಲ್ಲಿ ಈ ರೀತಿ ಕೈ ಬಿಟ್ಟಾಗ ನೀವು ಹೇಳಿದಾಗೆ ಮಕ್ಕಳ ಆಸಕ್ತಿ ಕಡಿಮೆ ಆಗ್ಬೋದು. ಹೀಗಿದ್ದಾಗ ಬೇರೆ ರಾಜ್ಯಗಳಿಗೆ ಉದ್ಯೋಗವನ್ನು ಅರಸಿ ಹೋದಾಗ ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು ನಾವು ಅಂತ? ಈಗ ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ತೆಗಿಬೇಕು ಅಂತ ಅಥವಾ ಇದು ತಪ್ಪು ಅನ್ನೋದು ಅಸಂಬದ್ಧವಾದ. ಯಾಕೆ ಅಂತ ಹೇಳಿದ್ರೆ, ಈಗ ಹಿಂದಿ ಭಾಷೆಯನ್ನ ಕಲ್ತ್ಕೊಂಡು ಇದರ ಮೇಲೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ. ಹ್ಮ್. ಈಗ ಹಿಂದಿ ಬರದೇ ಇದ್ರು ಕೂಡ ಬೇರೆ ರಾಜ್ಯಗಳಿಗೆ ಹೋದ್ಮೇಲೆ ಅವ್ರು ಹಿಂದಿ ಕಲ್ತ್ಕೊತಾರೆ. ಬಿಕಾಸ್ ಒಂದು ಭಾಷೆಯನ್ನ ಕಲಿಯೋದು ಯಾವಾಗಲೂ ಕೂಡ ಸಬ್ಜೆಕ್ಟ್ಗಳ ಆಧಾರದ ಮೇಲಲ್ಲ. ಹೇಗೆ ಸರ್? ಮತ್ತೆ ಒಂದು ಭಾಷೆನೇ ಕಲಿಯೋದು ಸರ್? ಈಗ ಭಾಷೆ ಹೇಗೆ ಸಬ್ಜೆಕ್ಟ್ ಕಲಿತಾರೆ ಅಂತ ಹೇಳಿದ್ರೆ, ನೀವು ಇಲ್ಲೇ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡು MG ರೋಡಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಚಾ ಮಾರರು ಆಮೇಲೆ ಪಾನ್ ಮಾರರು ಕೂಡ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಅವರು ಇಂಗ್ಲಿಷಲ್ಲಿ ಕಲ್ತ್ಕೊಂಡೇ ಹೋಗಿರೋದಿಲ್ಲ. ಸೊ ನೀವೊಂದು ವಾತಾವರಣದಲ್ಲಿ ಬರುತ್ತೆ. ಈಗ ನೀವು ಯಾವುದೇ ಒಂದು ಸ್ಲಮ್ಗಳಿಗೆ ಹೋದ್ರೆ ಆ ಸ್ಲಮ್ಮಲ್ಲಿ ಎಲ್ಲ ಜನನು ಕೂಡ 2ಕ್ಕಿಂತ ಹೆಚ್ಚು ಭಾಷೆಗಳನ್ನ ಮಾತಾಡ್ತಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಾತಾಡೋರು ಇರ್ತಾರೆ. ಸೊ ಅದೇ ರೀತಿ ಇವತ್ತು ಜಾಬ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಅದೇ ತರ ಆಗ್ತಾ ಇದೆ. ಅಲ್ಲಿ ಹೋದಾಗ ಬಹಳ ಜನಕ್ಕೆ ಮೊದಲು ಬರ್ತಾನೆ ಇರಲ್ಲ ಭಾಷೆ, ಹೋದಾಗ ಇಂಗ್ಲಿಷ್ ಕಲಿತಾರೆ ಅಥವಾ ಅಲ್ಲಿ ವಾತಾವರಣದಲ್ಲಿ ಯಾವ ಭಾಷೆ ಇರುತ್ತೆ ಆ ರೀತಿ ಕಲಿತಾರೆ. ಹಾಗೆಯೇ ಡೆಲ್ಲಿಗೆ ಹೋದ್ರೆ ಅಲ್ಲಿ ನಾವು ಹಿಂದಿ ಕಲಿತೀವಿ. ಈ ರೀತಿ ಹೋಗಿ ಭಾಷೆಯನ್ನ ಕಲಿಯೋದಕ್ಕೂ ಕೂಡ ನಮ್ಮ ಅಗತ್ಯಕ್ಕೆ ಬೇಕಾದಂತ ಭಾಷೆಯನ್ನ ಕಲಿಯೋದಕ್ಕೂ ಮತ್ತು ನಾವು ಸಬ್ಜೆಕ್ಟ್ ಆಗಿ ಒಂದು ಭಾಷೆಯನ್ನ ಓದೋದಕ್ಕೂ ಕೂಡ ಯಾವ ಸಂಬಂಧನೂ ಇಲ್ಲ. ಈಗ ನಾನು ಕೂಡ SSLCಯಲ್ಲಿ 82 ಮಾರ್ಕ್ಸ್ ಸಿಕ್ಕಿದ್ದೆ ಹಿಂದಿ ಭಾಷೆಯಲ್ಲಿ. ಅದು ನನಗೆ ಹಿಂದಿ ಭಾಷೆ ಮಾತಾಡಕ್ಕೆ ತುಂಬಾ ಇತ್ತೀಚಿನವರೆಗೂ ಈಗಲೂ ಕೂಡ ಬರೋದಿಲ್ಲ. ಆದ್ರೆ ಯಾವಾಗ ಸ್ವಲ್ಪ ಹಿಂದಿ ಬರೋಕ್ ಶುರುವಾಯ್ತು ಅಂತ ಹೇಳಿದ್ರೆ, ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಅವ್ರ ಜೊತೆ ಮಾತಾಡಕ್ ಶುರು ಮಾಡಿದಾಗ ಒಂದು ವಾರಗಟ್ಟಲೆ ಉಳಿದು ಆವಾಗ ನಮಗೆ ಭಾಷೆ ಕಲಿತಿದ್ದು ಬಿಟ್ರೆ, ನಮ್ಗೆ SSLCಯಲ್ಲಿ ಮಾರ್ಕ್ಸ್ ತಗೊಂಡಿದ್ರಿಂದ ಬರ್ಲೇ ಇಲ್ಲ. ಅವಾಗ ನಮ್ಗೊಂದು ವಾಕ್ಯ ಕೂಡ ನೆಟ್ಟಿಗೆ ಮಾಡಕ್ ಬರ್ತಿರಲ್ಲ. ಇದು ವಾಸ್ತವದ ಪರಿಸ್ಥಿತಿ. ಇದು ಸರ್, BJP ಅಧಿಕಾರಕ್ಕೆ ಬಂದಾಗಿನಿಂದ ಈ ಹಿಂದೆ ಕಾಂಗ್ರೆಸ್ ಇದ್ದಾಗೂ ಈ ರೀತಿಯ ಧೋರಣೆಯನ್ನು ತೋರಿತ್ತು. ವಿಶೇಷವಾಗಿ ಅಂದರೆ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ತ್ರಿಭಾಷಾ ನೀತಿಯನ್ನು ಹೇರಲಿಕ್ಕೆ ಹೊರಟು ತಮಿಳುನಾಡು ನೀವಾಗಲೇ ಹೇಳಿದಾಗೆ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ತೋರಿಸಿ ಅವರು ದ್ವಿಭಾಷಾ ನೀತಿಯನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಇಚ್ಛಾಶಕ್ತಿ ತಗೊಳ್ಳೋಕ್ಕೆ ಯಾರಿಗೂ ಆಗಲಿಲ್ಲ ದ್ವಿಭಾಷಾ ನೀತಿಯ ವಿಚಾರವಾಗಿ ಇವತ್ತಿನವರೆಗೂ. BJP ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳ್ತಾ ಇರೋದು ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ, ಈ ರೀತಿಯ ಅಜೆಂಡಾಗಳನ್ನೇ ಹೇಳ್ತಾ ಬಂದಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಆದ ಅನೇಕ ಕಾರ್ಯಕ್ರಮಗಳಲ್ಲೂ ಸಹ ಹಿಂದಿ ಭಾಷೆಯ ಬ್ಯಾನರ್ಗಳೇ ಬಂದಿದ್ದಾವೆ, ಹಿಂದಿ ಭಾಷೆಯ ನಾಮಫಲಕಗಳನ್ನೇ ಹಾಕಿದ್ದಾರೆ, ಅದನ್ನೇ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಈ ರೀತಿಯ ಅನೇಕ ಘಟನೆಗಳು ನಡೆದಿವೆ. ಸೊ ಆ ರೀತಿಯ ಹುನ್ನಾರದ ವಿಚಾರಕ್ಕೆ ರಾಜ್ಯ ಸರ್ಕಾರದ ತಿರುಗೇಟು ಇದು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಹಾಗೆ ನಾವು ನೋಡ್ಬೇಕಾಗಿಲ್ಲ. ಬಹಳ ದಿನಗಳಿಂದ ಕೂಡ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಇದೆ. ವಿಶೇಷವಾಗಿ ಕನ್ನಡ ಸಂಘಟನೆಗಳು, ಭಾಷಾ ತಜ್ಞರು, ಮತ್ತೆ ನೀವು ಕುವೆಂಪು ಇಂದ ಮೊದಲುಗೊಂಡು ಬಹಳಷ್ಟು ಸಾಹಿತಿಗಳು ಎಲ್ಲರೂ ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಆದ್ಯತೆ ಆಗಬೇಕು, ಬೇರೆ ಯಾವುದೇ ಭಾಷೆ, ಸಂಸ್ಕೃತ ಆಗಲಿ ಮತ್ತು ಹಿಂದಿ ಆಗಲಿ ಇದಾಗಲಿ ಕೂಡ ಆದ್ಯತೆ ಆಗಬಾರ್ದು. ಅಫ್ಕೋರ್ಸ್ ಇವತ್ತು ಇಂಗ್ಲೀಷು ಬಹಳ ಅನಿವಾರ್ಯತೆ ಇದೆ, ಆ ಕಾರಣಕ್ಕೋಸ್ಕರ ಇಂಗ್ಲೀಷ್ ಒಂದಿಟ್ಕೊಳ್ಳೋಣ. ಸೊ ಆದರೆ ಬೇರೆ ಅನಗತ್ಯವಾಗಿ ನಮ್ಮ ಮೇಲೆ ಹೇರಿಕೆ ಆಗುವಂತಹ ಈ ತ್ರಿಭಾಷಾ ಸೂತ್ರ ನಮಗೆ ಬೇಡ ಅಂತೇಳಿ ನಾವು ಮಾಡ್ತಾ ಮತ್ತು BJP ಇದೆಲ್ಲ ಇದೊಂಥರ ಅದು ಹೇಳೋದೊಂದು ಯಾವಾಗಲೂ ಮಾಡೋದೊಂದು. ಉದಾಹರಣೆಗೆ ಈಗ ಮಹಾರಾಷ್ಟ್ರದಲ್ಲಿ BJP ಜೊತೆಗೆ ಸಮ್ಮಿಶ್ರ ಸರ್ಕಾರ ಇದೆ ಅಪ್ಪ, ಅಲ್ಲಿ ಅವರು ಹಾಗಾದ್ರೆ ತ್ರಿಭಾಷಾ ಸೂತ್ರನ ಇದು ಮಾಡ್ತಾ ಇದ್ದಾರಾ? ಅಲ್ಲಿ ಹಿಂದಿ ಕಲಿಸ್ತಾ ಇದ್ದಾರಾ? ಇಲ್ವಲ್ಲ. ಯಾಕೆ ಇವ್ರು ಮಾತಾಡ್ತಾ ಇಲ್ಲ BJP ಅವರು? ಹಾಗಾದ್ರೆ ಇದೇ ಅಲ್ಲಿ ಕೂಡ ದ್ವಿಭಾಷಾ ಸೂತ್ರ ಅಂದ್ರೆ ಮರಾಠಿ ಮತ್ತೆ ಇಂಗ್ಲಿಷ್ನ ಕಲ್ಸ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದಿ ಇಲ್ಲ. ಹಾಗಾದ್ರೆ ಅಲ್ಲಿಗೆ ಇವ್ರಿಗೆ ಓಕೆ, ಕರ್ನಾಟಕಕ್ಕೆ ಯಾಕೆ ಓಕೆ ಅಲ್ಲ? ಅಂದ್ರೆ ಇವರು ಒಂದು ರೀತಿಯ ಏನದು ಎರಡು ರೀತಿಯ ಪಾಲಿಸಿಗಳನ್ನ ಮಾಡ್ತಾ ಇರ್ತಾರೆ. ಕೆಲವು ಸರಿ ಅವರ ಒಂದು ರಾಜಕೀಯ ಅಜೆಂಡಾವನ್ನ ಇಲ್ಲಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಬಹುತೇಕ ಕನ್ನಡಿಗರಿಗೆ ಇವತ್ತು ರಾಜ್ಯ ಸರ್ಕಾರ ತಗೊಂಡಿರುವಂತಹ ಈ ನಿಲುವು ಬಹಳ ಇಷ್ಟ ಆಗಿದೆ ಮತ್ತು ಇದು ಕರೆಕ್ಟ್ ಅನಿಸ್ತಾ ಇದೆ. ವಿರೋಧ ಮಾಡೋರು ಇದ್ದಾರೆ, ಅವರೆಲ್ಲ ಕೂಡ ಈ BJP IT ಸೆಲ್ನ
IT ಸೆಲ್ನವರು ಭಕ್ತರು ಅಂತ ನಾವೇನು ಹೇಳ್ತೀವಿ, ಅವರು ವಿರೋಧ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ, ಬಿಟ್ಟರೆ ಅವ್ರಿಗೆ ಯಾವ ವಿಷಯದ ಬಗ್ಗೆನೂ ಕೂಡ ಆಳ ತಿಳುವಳಿಕೆ ಇಲ್ಲ. ಅಲ್ಲ, ವಿಶೇಷವಾಗಿ ಅವರಿಗೆ ಹಿಂದಿ ಬರೋದಿಲ್ಲ. ಕೆಲವರಿಗೆ ಈಗ ಯಾರು ವಿರೋಧ ಮಾಡ್ತಾರೆ ಅವರೇ ಹಿಂದಿ ಕಲ್ತಿದ್ದು ಒಂದು ದೊಡ್ಡ ಸಾಹಸದ ಮೂಲಕ. ಸಾಹಸ ಅಲ್ಲ, ಕಲ್ತೇ ಇಲ್ಲ. ಈಗ ಶೋಭಾ ಕರಂದ್ಲಾಜೆಗೆ ಎಷ್ಟು ಹಿಂದಿ ಬರುತ್ತೆ, ಅಶ್ವಥ್ ನಾರಾಯಣಿಗೆ ಎಷ್ಟು ಬರುತ್ತೆ, 6 ವರ್ಷಕ್ಕೆ ಬರುತ್ತೆ, ಇವರಿಗೆಲ್ಲ ಬರಲ್ಲ. ಗೊತ್ತವರಿಗೆ ಪ್ರಾಕ್ಟಿಕಲಿ ಇದು ಹಿಂದಿಯಿಂದ ಪ್ರಯೋಜನ ಇಲ್ಲ ಅಂತೇಳಿ ಅದೆಲ್ಲ ಸುಮ್ಮನೆ ಇದು ಮಾಡ್ತಾರೆ. ಈಗ ನೋಡಿ, ಇನ್ನೊಂದು, ಈಗ ಇವರೆಲ್ಲ ಹೊರದೇಶಗಳಿಗೆ ಉದ್ಯೋಗ ಅಂತ ಹೇಳ್ತಾರಲ್ಲ, ಉದಾಹರಣೆಗೆ ನೋಯ್ಡಾದಲ್ಲಿ ಅಥವಾ ಡೆಲ್ಲಿನಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು IT ಬೇರೆ ಬೇರೆ ಸೆಕ್ಟರ್ಗಳಲ್ಲಿ IT ತಗೊಂಡಿರೋಂಥದ್ದು ಕನ್ನಡಿಗರಲ್ಲ, ಬೇರೆ ಯಾರು ಅಲ್ಲ, ಅದು ತಮಿಳ್ನಾಡು. ಹೇಳಿ ಸರ್, ಹೇಳಿ. ತಮಿಳ್ನಾಡಿನವರು. ಸೊ ತಮಿಳ್ನಾಡವರು ಅಲ್ಲಿಗೆ ಹೋಗಿ ಸೊ ಹಿಂದಿ ಬೆಲ್ಟ್ ಅಂದರೆ ಉತ್ತರ ಭಾರತದವರು ಬಿಟ್ಟರೆ ಅತಿ ಹೆಚ್ಚು ಜನ ತಮಿಳ್ನವರು ಅಲ್ಲಿ ಹೋಗಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅವ್ರು ಹಿಂದಿನೇ ಕಲ್ತಿಲ್ಲ, ಅವ್ರಿಗೆ ಹಿಂದಿನೇ ಬರೋದಿಲ್ಲ, ಅಗತ್ಯನೂ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಇಲ್ಲಿ ಏನೋ ಒಂದು ಭಾಷೆಗೂ ಮತ್ತು ಏನು ಉದ್ಯೋಗ ಮತ್ತೊಂದು ಇದಕ್ಕೆಲ್ಲ ಸುಮ್ಮನೆ ಸಂಬಂಧ ಕಲ್ಪಿಸ್ತಾ ಇರೋದು ಒಂದು ರಾಜಕೀಯ ಪ್ರೇರಿತ ಅಷ್ಟೇ. ಸರ್, ಕನ್ನಡದ ಒಬ್ಬರು ಸಾಹಿತಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು. ಅವರು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬರ್ತಾರೆ, ವಿಶೇಷವಾಗಿ ಉದ್ಯೋಗವನ್ನು ಅರಸಿ ಬರ್ತಾರೆ ಮತ್ತು ಶಿಕ್ಷಣವನ್ನು ಅರಸಿ ಬರ್ತಾರೆ. ಅಂಥವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೂ ಒಂದು ಭಾಷೆ ನಮಗೆ ಬರಲಿಲ್ಲ ಅಂದರೆ ಹೇಗೆ ಅಂತ ಒಬ್ಬ ದೊಡ್ಡ ಸಾಹಿತಿ ಅಂತಲೇ ಹೇಳ್ಬೋದು, ಅವರು ಪೋಸ್ಟ್ ಮಾಡಿದರು. ಸರ್, ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ಇವಾಗ ಅದು ದೊಡ್ಡ ವಿಷಯನೇ ಅಲ್ಲ. ಇವಾಗ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಇದೆ, ಆಯಿತಾ? ಇವಾಗ ನಾವು ಬರವಣಿಗೆ ಮೂಲಕ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ನಾವು ಅದು ಆಟೋಮ್ಯಾಟಿಕ್ ಆಗಿ ಅದಾಗಿನೇ ನಮ್ಮ ಇನ್ನೊಂದು ಭಾಷೆಯಲ್ಲಿ ತೋರಿಸ್ಬೇಕು. ಬೇರೆ ಭಾಷೆಯಲ್ಲಿ ಬರ್ತಿದ್ದನ್ನು ನಾವು ತಕ್ಷಣದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಇವತ್ತು ಓದ್ತೀವಿ. ಮೊಬೈಲ್ ಆ್ಯಪ್ಗಳಿದ್ದಾವೆ, ಮಾತುಗಳನ್ನು ಕೂಡ ನಮಗೆ ಈಗ ನೀನೊಂದು ಭಾಷೆಯಲ್ಲಿ ಮಾತಾಡಿದರೆ ನಾನೊಂದು ಭಾಷೆಯಲ್ಲಿ ಮಾತಾಡಿದರೆ ಅದನ್ನು ಕಮ್ಯುನಿಕೇಟ್ ಮಾಡುವಂಥ ಮೊಬೈಲ್ ಆ್ಯಪ್ಗಳಿದ್ದಾವೆ. ಇವತ್ತು ಇದೆಲ್ಲ ದೊಡ್ಡ ಇಶ್ಯೂ ಅಲ್ಲ. ಅವ್ರಿಗಿರೋ ಒಂದು ತಿಳುವಳಿಕೆಯ ಕೊರತೆ ಇರ್ಬೋದು, ಅಥವಾ ಅವ್ರ ಉದ್ದೇಶ ಏನಿದೆ ಅಂತ ಹೇಳಿ ಗೊತ್ತಿಲ್ಲ. ಇದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಈಗ ಉದಾಹರಣೆಗೆ ಒಂದು ನಾವು ಒಪ್ಪಬೇಕು, ಈಗ ತುಂಬ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬರ್ತಾ ಇದ್ದಾರೆ ಜನ, ಹಿಂದಿ ರಾಜ್ಯಗಳಿಂದ ಅಥವಾ ಬೇರೆ ರಾಜಸ್ಥಾನಿ ಮಾತಾಡುವಂತಹ ಮಾರವಾಡಿಗಳಿಗೆ ಭಾಳ ಜನ ಇದ್ದಾರೆ, ಬೇರೆ ಬೇರೆ. ಇವ್ರುಗಳಿಗೆಲ್ಲ ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಕಲಿಸೋದು ಕಡ್ಡಾಯ ಮಾಡೋ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಒಬ್ಬ ಬೇರೆ ಭಾಷೆಯವರು ಜೊತೆ ಒಡನಾಟ ಮಾಡ್ಬೇಕಾದ್ರೆ ನಾವು ನಮ್ಮ ಕನ್ನಡನೇ ಬಿಟ್ಬಿಟ್ಟು ಅವ್ರ ಭಾಷೆ ಮಾತಾಡೋಕೆ ಶುರು ಮಾಡ್ತೀವಿ. ಪರಿಸ್ಥಿತಿ ಹಂಗೆ. ಇದು ಬೇರೆ ರಾಜ್ಯದಲ್ಲಿ ಆ ಥರ ಇಲ್ಲ. ನೀವು ಮಹಾರಾಷ್ಟ್ರ ಹೋದ್ರೆ ಅವರು ಮರಾಠಿನೇ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ಹೋದ್ರೆ ತಮಿಳ್ನಾಡೇ ಮಾತಾಡ್ತಾರೆ. ನಾವು ಕನ್ನಡಿಗರಿದ್ದಾವಲ್ಲ, ತುಂಬ ಉದಾರ ಹೃದಯದವರು ಆಗಿರೋದ್ರಿಂದ ನಾವು ಕನ್ನಡ ಬಿಟ್ಕೊಟ್ಟಾದ್ರೂ ಬೇರೆ ಭಾಷೆ ಮಾತಾಡೋದು. ಹಾಗಾಗಿ ಆದರೆ ಇದು ಇವತ್ತು ಹಾಗಾಗಿ ಏನು ಬೆಂಗಳೂರಲ್ಲಿರುವಂತಹ ದೊಡ್ಡ ಜನಸಂಖ್ಯೆ ಜನ ಕನ್ನಡ ಮಾತಾಡೋದಿಲ್ಲ. ಮತ್ತು ಈಗ ತುಂಬ ಇಶ್ಯೂಗಳಾದ್ರೂ ಸುತ್ತಮುತ್ತ ಆಗ್ತಾ ಇರ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಗಲಾಟೆಗಳು ಮತ್ತೊಂದು. ಸೊ ಈ ಬೇರೆ ರಾಜ್ಯದಿಂದ ಬರೋರಿಗೆ ಕನ್ನಡವನ್ನು ಕಲಿಸುವ ಕೆಲಸ ಶಾಲೆಗಳಲ್ಲೂ ಆಗಬೇಕು, ಹೊರಗಡೆನೂ ಆಗಬೇಕು. ಸರ್, ಇನ್ನೊಂದು ವಿಶೇಷವಾಗಿ ನೀವು ಆಗಲೇ ಮೆನ್ಷನ್ ಮಾಡ್ತಾ ಹೇಳಿದ್ರಿ, ನಾವು ಇವತ್ತು ಟೆಕ್ನಾಲಜಿ ವರ್ಲ್ಡಲ್ಲಿ ಇದ್ದೀವಿ ಅಂತ. 1991 ನಂತರ ಯಾವಾಗ LPG ಸ್ಟಾರ್ಟ್ ಆಯಿತು, ಅಂದರೆ ಜಾಗತೀಕರಣ ಶುರುವಾಯಿತು, ಅದಾದ ನಂತರ ಅನೇಕ ಉದ್ಯೋಗಗಳು ಅರಸಿ ಕರ್ನಾಟಕಕ್ಕೂ ಬಂದರು. ಕರ್ನಾಟಕದ ಅನೇಕರು ಬೇರೆ ಬೇರೆ ದೇಶಗಳಿಗೆ ಹೋದರು, ಬೇರೆ ಬೇರೆ ರಾಜ್ಯಗಳಲ್ಲೂ ಉದ್ಯೋಗವನ್ನು ಅರಸಿ ಹೋದರು. ಈಗ ನನ್ನ ಪ್ರಶ್ನೆ ಏನು ಅಂದರೆ, ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಮಗೊಂದು ಭಾಷೆ ಸಮಸ್ಯೆ ಆಗಲ್ವಾ? ಈಗ ನೀವೇ ಹೇಳಿದಾಗೆ ತಮಿಳ್ನಾಡಿಗೆ ಹೋದಾಗ ತಮಿಳ್ ಮಾತಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿ ಮಾತಾಡ್ತಾರೆ, ಕರ್ನಾಟಕಕ್ಕೆ ಬಂದಾಗ ಕನ್ನಡ ಮಾತಾಡಲ್ಲ, ಅವ್ರ ಭಾಷೆಯನ್ನು ಮಾತಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕನ್ನಡಿಗರು ಯಾವ ಥರ ಫೇಸ್ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ? ಇದೊಂದು, ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿನ ಜನರ ಜೊತೆ ಯಾವ ಥರ ಫೇಸ್ ಮಾಡಬೇಕು? ಒಂದು ಭಾಷೆ ನಮಗೆ ವಿಶೇಷವಾಗಿ ಭಾಷೆ ಕಲಿಯೋದೇ ನಮ್ಮ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ, ಒಂದು ಭಾಷೆ ಆಗಿರ್ಬೋದು, ಈ ರೀತಿಯ ಕಮ್ಯುನಿಕೇಷನ್ ವಿಚಾರಗಳಲ್ಲಿ. ಸೊ ನೀವು ಪ್ರಾಥಮಿಕ ಹಂತದಲ್ಲಿಯೇ ಒಂದು ಭಾಷೆಯನ್ನು ತೆಗೆದ್ರೆ ಮುಂದೆ ಯಾವ ರೀತಿ ಸಮಸ್ಯೆಗಳಾಗಲ್ವಾ ಅದು ಅಂತ? ನಾನು ಅದನ್ನೇ ಮತ್ತೆ ಆವಾಗಲೇ ಹೇಳಿದೆ, ಶಿಕ್ಷಣದ ಮೂಲಕ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡಿರೋದ್ರಿಂದ ನಾವು ಭಾಷೆ ಕಲಿಯಲ್ಲ. ಅಲ್ಲ ಸರ್, ಅದು ನಾವು ಹೊರೆ ಅಂತ ಯಾಕೆ ಅನ್ಕೊಂತೀರಾ? ಒಂದು ಭಾಷೆ ಹೊರೆ ಅಂತ ಹೇಗೆ ಅನ್ಸುತ್ತೆ? ಹೊರೆ ಅಂತ ಇಲ್ಲ, ನಾವು ಭಾಷೆಯನ್ನು ಕಲಿಯೋದಿಲ್ಲ ಸಬ್ಜೆಕ್ಟ್ ಮೂಲಕ. ಈಗ ಕನ್ನಡ, ಇಂಗ್ಲೀಷು, ಹಿಂದಿ 3 ಭಾಷೆ ಅಂತ ಇಟ್ಕೊಂಡ್ರೆ ನಾವು ಇಂಗ್ಲೀಷು ಹಿಂದಿನ ಓದ್ಕೊಂಡು ಬಂದಿರ್ತೀವಿ.
ಆದರೆ ಹಾಗಂತ ಅಂದರೆ ನಾವು ಹೆಚ್ಚು ಕಡಿಮೆ 1ನೇ ಕ್ಲಾಸಿಂದ PUC ಅಥವಾ ಡಿಗ್ರಿವರೆಗೂ ನಾವು ಓದ್ತೀವಿ, ಅಟ್ಲೀಸ್ಟ್ 2 ಭಾಷೆ ಅಂತೂ ಓದ್ತೀವಿ. ಹಾಗಂತ ಎಷ್ಟು ಜನಕ್ಕೆ ಇಂಗ್ಲೀಷ್ ಮಾತಾಡೋಕೆ ಬರುತ್ತೆ? ಬರೋದಿಲ್ಲ. ಎಷ್ಟು ಜನಕ್ಕೆ ಹಿಂದಿ ಮಾತಾಡೋಕೆ ಬರುತ್ತೆ? ಸೊ ಒಂದು ಪುಸ್ತಕವಾಗಿ, ಒಂದು ಪಠ್ಯ ಪುಸ್ತಕವಾಗಿ, ಒಂದು ಸಬ್ಜೆಕ್ಟ್ ಆಗಿ ಮಾಡೋದ್ರಿಂದ ಇಂಗ್ಲಿಷ್ ಮಾತಾಡೋದಕ್ಕೆ ಬರೋದಿಲ್ಲ, ಪಾಸ್ ಆಗ್ತೀವಿ ಅಷ್ಟೇ. ಗ್ರಾಮರನ್ನು ಬಾಯಾಟ ಹೊಡ್ಕೋತಾರೆ ಅಥವಾ ಪಾಠಗಳನ್ನು ಬಾಯಾಟ ಹೊಡಿತಾರೆ, ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರೆ. ಸೊ ನಾವು ಹಾಗಾದರೆ ಶಿಕ್ಷಣದ ಉದ್ದೇಶ ಕೇವಲ ಪಾಸ್ ಮಾಡೋದಾ? ಸೊ ಇಲ್ಲಿ ಬೇಸಿಕಲಿ ಸಮಸ್ಯೆ ಇರೋದೇ ನಮ್ಮ ಶಿಕ್ಷಣದ ಪರೀಕ್ಷಾ ವ್ಯವಸ್ಥೆಗಳಲ್ಲಿ. ಇವತ್ತು ಭಾಳಷ್ಟು ದೇಶಗಳು ಹೀಗಾಗಿ ತುಂಬ ಪ್ರೈಮರಿ ಇದರಲ್ಲಿ ಪರೀಕ್ಷೆಗಳನ್ನೇ ನಡೆಸಿದ್ರೆ, ಉದಾಹರಣೆ ಫಿನ್ಲ್ಯಾಂಡ್ ದೇಶ ಇದೆ, ಜಪಾನ್ ಇದೆ, ಚೀನಾ ಇದೆ. ಇಂಥಲ್ಲಿ ಪ್ರೈಮರಿ ಹಂತದಲ್ಲಿ ನಿಮಗೆ ಪರೀಕ್ಷೆಗಳೇ ಇರೋದಿಲ್ಲ. ಸೊ ನಾವು ಅಂಕಗಳಿಗೋಸ್ಕರ ಓದಿಸ್ಬೇಕು ಮಾಡಬೇಕು ಅನ್ನೋಂಥ ಒಂದು ದರ್ದ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಬೇರೆ ರೀತಿಯಲ್ಲಿ ಮಕ್ಕಳನ್ನ ಒಂದು ಕಾಂಪಿಟೇಷನ್ ಅನ್ನೋದಕ್ಕಿಂತ ಇವತ್ತಿನ ಜಗತ್ತಿಗೆ ತಯಾರು ಮಾಡ್ತಾರೆ. ಅವರಿಗೆ ಭಾಷೆಗಳನ್ನು ಹೇಳ್ಕೊಡ್ತಾರೆ ಅಥವಾ ಬೇರೆ ಬೇರೆಯ ವಿಚಾರಗಳನ್ನು ಹೇಳ್ಕೊಡ್ತಾರೆ. ಅದೆಲ್ಲ ಇರುತ್ತೆ. ಮಕ್ಕಳನ್ನ ಒಂದು ಬೇರೆ ಬೇರೆ ಸ್ಕಿಲ್ಗಳನ್ನು ಅವರಿಗೆ ಹೇಳುವಂತಹ ಒಂದು ವ್ಯವಸ್ಥೆ ಹಲವಾರು ದೇಶಗಳಲ್ಲಿದೆ. ಅಂತಹ ದೇಶಗಳಲ್ಲಿ ಹೆಚ್ಚು ಪ್ರಾಡಕ್ಟಿವಿಟಿ ಕೂಡ ನಾವು ನೋಡ್ತೀವಿ. ಆದರೆ ನಮ್ಮಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಕೇವಲ ಅಂಕಗಳಿಗೋಸ್ಕರ ಸಬ್ಜೆಕ್ಟನ್ನು ಹೇಳೋದ್ರಿಂದ ಅದರಿಂದ ಮಕ್ಕಳು ಭಾಷೆ ಅಂತೂ ಕಲಿಯೋದಿಲ್ಲ. ಅದು ಒಂದು ರೀತಿ ಸ್ಟ್ರೆಸ್ ಆಗ್ತಾ ಇದೆ ಬಿಟ್ಟರೆ ಅದರಿಂದ ದೊಡ್ಡ ಪ್ರಯೋಜನ ಇಲ್ಲ. ಆದರೆ ಈಗ ನೀವು ಕೇಳ್ತಿದ್ರೆ ಬೇರೆ ರಾಜ್ಯಗಳಿಗೆ, ಈಗ ನಾನು ಉದಾಹರಣೆಗೆ ಬೇರೆ ರಾಜ್ಯಕ್ಕೆ ನಾನು ಹೋದೆ ಅಂತಂದರೆ ನಾನು ಏನಕ್ಕೆ ಹೋಗ್ತೀನಿ? ಏನೋ ಟ್ರಿಪ್ಪು ಟೂರು ಅಂತ ಹೋದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಅಲ್ಲಿ ಇರುತ್ತೆ ಅಲ್ಲಿ. ಯಾಕಂದರೆ ಇವತ್ತು ಅಕಸ್ಮಾತ್ ಹಿಂದಿ ಬರದೇ ಇದ್ರೂ ಕೂಡ ಬೇರೆ ರಾಜ್ಯಗಳಿಗೆ, ನೀವು ಬೇರೆ ರಾಜ್ಯಗಳಂದಾಗ ಈಗ ನಾವು ಬರೀ ಹಿಂದಿ ಮಾತಾಡೋ ರಾಜ್ಯಗಳಿಗೆ ಹೋಗ್ತೀವ? ಇಲ್ಲ. ಸೊ ನಾವು ದಕ್ಷಿಣದಲ್ಲಿ ಹೋದ್ರೆ ಇಲ್ಲಿ ನಮಗೆ ಅದು ಕೇರಳ ಇದೆ, ಈ ಕಡೆ ತಮಿಳ್ನಾಡು ಇದೆ, ಗೋವಾ ಇದೆ. ಹಾಗಾದ್ರೆ ಬೇರೆ ರಾಜ್ಯಗಳಿಗೆ ಹೋದಾಗ ಬೇರೆ ರಾಜ್ಯಗಳ ಭಾಷೆನೆಲ್ಲ ನಾವು ಕಲ್ತ್ಕೊಂಡು ಹೋಗ್ಬೇಕಾ? ಅಲ್ಲಿ ಹಂಗಾಗೋದಿಲ್ಲ ಅಲ್ವಾ? ಅಲ್ಲ ಸರ್, ಅಲ್ಲ ಅಂದ್ರೆ ಒಂದು ಭಾಷೆ ಹಿಂದಿ ಭಾರತದಲ್ಲಿ ಬಹುತೇಕರು ಮಾತನಾಡ್ತಾರೆ ಅಂತ ಬಿಂಬಿಸಲಾಗಿದೆ. ಅಥವಾ ಸುಳ್ಳದು. ಬಿಹಾರ ಫಾರ್ ಎಕ್ಸಾಂಪಲ್ ಹಿಂದಿ ಬೆಲ್ಟ್ ರಾಜ್ಯ ಅಂತ ನೀವು ಯಾವ್ದು ಹೇಳ್ತೀರಾ? ಈಗ ಉತ್ತರ ಪ್ರದೇಶ ಹೇಳ್ತೀರಾ, ಬಿಹಾರ ಹೇಳ್ತೀರಾ, ರಾಜಸ್ಥಾನ ಈ ತರದ್ ಹೇಳ್ತೀರಾ, ಡೆಲ್ಲಿ ಹೇಳ್ತೀವಿ, ಡೆಲ್ಲಿ ಹೇಳ್ತೀರಾ, ಹರಿಯಾಣ ಹೇಳ್ತೀರಾ. ಅದನ್ನ ನೋಡಿ, ಬಿಹಾರದಲ್ಲಿ ಹಿಂದಿನ ಹೆಚ್ಚು ಜನ ಮಾತಾಡ್ತಾರೆ. ಅಲ್ಲಿ ಭೋಜ್ಪುರಿ ಮಾತಾಡ್ತಾರೆ. ಅಲ್ಲಿ ಇನ್ನೂ ಯಾವುದದು ಬೇರೆ ಬೇರೆ ಸಣ್ಣ ಸಣ್ಣ ಭಾಷೆಗಳಿದಾವೆ. ಇನ್ನು ಜಾರ್ಖಂಡಿಗೆ ಹೋದ್ರೆ ಅಲ್ಲಿನ ಭಾಷೆನೇ ಬೇರೆ, ಭಾಷೆ ಮಾತಾಡ್ತಾರೆ, ಸಂತಾಲ್ ಭಾಷೆ ಮಾತಾಡ್ತಾರೆ. ಈ ರೀತಿ ನೀವು ರಾಜಸ್ಥಾನದಲ್ಲಿ ಮಾರ್ವಾಡಿ ಭಾಷೆ ಬೇರೆ, ಅದು ಪಂಜಾಬಿಗೆ ಹೋದ್ರೆ ಪಂಜಾಬಿ ಭಾಷೆ, ಅದು ಹಿಂದಿ ಅಲ್ಲ. ಹರಿಯಾಣಕ್ಕೆ ಹೋದ್ರೆ ಹರಿಯಾಣವಿ ಭಾಷೆ ಮಾತಾಡ್ತಾರೆ. ಸೊ ಉತ್ತರ ಭಾರತ ಅನ್ನುವುದು ಹಿಂದಿ ಅನ್ನೋದು ಬಹಳ ಒಂದು ತಪ್ಪು ಇದು. ಆದರೆ ಶಿಕ್ಷಣದ ಮೂಲಕ ಆ ರೀತಿ ಒಂದು ಹೇರಿಕೆ ನಡೀತಾ ಇರೋದು ನಿಜ. ಶಿಕ್ಷಣದ ಮೂಲಕ ಅಥವಾ ಹಿಂದಿ ಇಸ್ ದ ಲ್ಯಾಂಗ್ವೇಜ್ ಅಂತ ಬಿಂಬಿಸ್ತಾ ಇರೋದು ನಿಜ, ಆದರೆ ಅದು ವಾಸ್ತವ ಅಲ್ಲ ಅದು. ಮತ್ತೆ ಆಡುವ ಮಾತಿನ ಹಿಂದಿಗೂ ನಮ್ಮ ಪುಸ್ತಕದಲ್ಲಿರೋ ಹಿಂದಿಗೂ ತುಂಬ ವ್ಯತ್ಯಾಸ ಇದೆ. ನೀವು ಸಿನಿಮಾಗಳಲ್ಲಿ ನಾವೇನು ಡೈಲಾಗ್ಗಳನ್ನು ಬಾಲಿವುಡ್ ಸಿನಿಮಾಗಳನ್ನು ನೋಡ್ತೀವಿ, ಆ ಸಿನಿಮಾಗಳಲ್ಲಿ ಬಳಸುವಂತಹ ಅಥವಾ ಹಾಡುಗಳಲ್ಲಿ ಬಳಸುವಂತಹ ಹಿಂದಿಯೇ ಬೇರೆ, ಹೌದು, ಪುಸ್ತಕದಲ್ಲಿರೋ ಹಿಂದಿನೇ ಬೇರೆ. ಇವೆಲ್ಲ ಇದಾವೆ. ಒಂದು ಭಾಷೆ ಅಂತ ಅಂದಾಗ ಬಹಳಷ್ಟು ಇದು ಬರ್ತಿದೆ. ಬಟ್ ಇಲ್ಲಿ ಒಂದು ಗಂಭೀರ ವಿಚಾರ ಇದೆ ಏನಂದ್ರೆ, ಯಾಕೆ ಈ ಶಿಕ್ಷಣದ ಮೂಲಕ ಈ ಹಿಂದಿಯನ್ನ ಎಸ್ಪೆಷಲಿ BJPಯವರು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದಾರೆ? ಹೆಚ್ಚು ಯಾಕೆ ಅವರೊಂದು ಇಡೀ ದೇಶಕ್ಕೆ ಒಂದು ಹಿಂದಿ ಇರಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದರ ಉದ್ದೇಶ ಇರುವುದು ಹಿಂದಿ ಅಲ್ಲ, ಸಂಸ್ಕೃತವನ್ನ ಹೇರಿಕೆ ಮಾಡೋದು. ಯಾವ ರೀತಿಯಲ್ಲಿ? ಯಾವ ರೀತಿ ಅಂತ ಹೇಳಿದ್ರೆ, ನಾನು ಹೇಳಿದೆ ಆಡುವ ಹಿಂದಿಗೂ ಮತ್ತು ಈಗ ಇರುವ ಹಿಂದಿಗೂ ಇರೋ ವ್ಯತ್ಯಾಸ ಇದೆ ಅಂತ ಹೇಳಿ. ಆಡುವ ಹಿಂದಿ ಅನ್ನೋದು ಬಹಳಷ್ಟು ಹಿಂದಿನಿಂದನೂ ಕೂಡ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆಗಳು ಸೇರಿಕೊಂಡು ಬಂದಂತಹ ಒಂದು ಹಿಂದಿ, ಅದು ಹಿಂದೂಸ್ತಾನಿ ಅಂತ ಕರೀತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಮೊಘಲ್ ದೊರೆಗಳು ಇಲ್ಲಿ ಬಂದು ಒಂದು ತಮ್ಮ ಆಸ್ಥಾನ ಭಾಷೆಯನ್ನ ಪಾರ್ಸಿ ಅಥವಾ ಎಸ್ಪೆಷಲಿ ಪಾರ್ಸಿ ಭಾಷೆಯನ್ನ ಆಸ್ಥಾನ ಭಾಷೆಯಾಗಿ ಮಾಡಿಕೊಂಡ ನಂತರದಲ್ಲಿ ಪಾರ್ಸಿ, ಅರಾಬಿಕ್ಕು ಇವೆಲ್ಲ
ಕಡೆಕೋಳಿ, ಕೆಲವು ಉತ್ತರ ಭಾರತದಲ್ಲಿದ್ದಂಥ ಸಣ್ಣ ಸಣ್ಣ ಭಾಷೆಗಳು ಇವೆಲ್ಲ ಸೇರ್ಕೊಂಡು ಒಂದು ಹಿಂದೂಸ್ತಾನಿ ಅಂತ ಒಂದು ಭಾಷೆ ಆಗಿದೆ. ಆ ನಂತರದಲ್ಲಿ ಅದ್ರ ಮೂಲಕನೇ ಉರ್ದು ಅಂತ ಇನ್ನೊಂದು ಭಾಷೆ ಕೂಡ ಎವಾಲ್ವ್ ಆಯಿತು. ಸೊ ಇವತ್ತು ಪಾಕಿಸ್ತಾನದಲ್ಲಿ ಹೆಚ್ಚು ಜನ ಮಾತಾಡುವಂಥದ್ದು ಉರ್ದು ಭಾಷೆ. ಸೊ ಹೀಗೆ ಭಾರತದ ನೆಲದಲ್ಲಿ ಬೇರೆ ಬೇರೆ ಭಾಷೆಗಳು ಸೇರ್ಕೊಂಡು ಎವಾಲ್ವ್ ಆದಂತಹ ಭಾಷೆಗಳಿವೆಲ್ಲ. ಆದ್ರೆ ಈಗ ಒಂದು 100-150 ವರ್ಷದ ಹಿಂದೆ ಒಂದು ಪ್ರಯತ್ನ ಏನು ಶುರುವಾಯಿತು ಅಂತ ಹೇಳಿದ್ರೆ, ಈ ಹಿಂದೂಸ್ತಾನಿ ಭಾಷೆ ಒಳಗಡೆ, ಇನ್ಫ್ಯಾಕ್ಟ್ ನಮ್ಮ ಸ್ವಾತಂತ್ರ್ಯ ಇದರಲ್ಲಿ ಯಾವುದು ಹಿಂದಿ ಮತ್ತೆ ಹಿಂದೂಸ್ತಾನಿ ಈ ಎರಡೂ ಕೂಡ ಬೇರೆ ಬೇರೆ ಆಗಿ ನೋಡುವಂತಹ, ಮತ್ತೆ ಹಿಂದಿ ಅನ್ನೋದು ಅದರೊಳಗಡೆ ಹೆಚ್ಚು ಸಂಸ್ಕೃತ ಪದಗಳಿರುವ, ಹಿಂದೂಸ್ತಾನಿ ಹೆಚ್ಚು ಪಾರ್ಸಿ ಅರೇಬಿಕ್ ಪದಗಳಿರುವ ಎರಡು ಭಾಷೆಯಾಗಿ ನೋಡ್ತಾ ಇತ್ತು. ಜನಬಳಕೆಯಲ್ಲಿದ್ದು ಹಿಂದೂಸ್ತಾನಿ ಹೆಚ್ಚು, ಹಿಂದಿ ಭಾಷೆ ಜನಬಳಕೆಯಲ್ಲಿ ಇರಲೇ ಇಲ್ಲ. ಆದರೆ ಹಿಂದಿ ಭಾಷೆನ ಹೆಂಗೆ ತಂದರು ಅಂತ ಹೇಳಿದ್ರೆ, ಈ ಹಿಂದೂಸ್ತಾನಿ ಒಳಗಡೆ ಇರುವ ಎಲ್ಲ ಪಾರ್ಸಿ ಪದಗಳನ್ನು ಡಿಲೀಟ್ ಮಾಡಿ ಅವುಗಳ ಜಾಗದಲ್ಲಿ ಸಂಸ್ಕೃತ ಪದಗಳನ್ನು ತುಂಬ ಕಾನ್ಷಿಯಸ್ ಆಗಿ ಹಾಕಿ ಅದರ ಮೂಲಕ ಹಿಂದಿ ಭಾಷೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಮೂಲಕ ಆ ಥರದ ಒಂದು ಸಾಹಿತ್ಯವನ್ನ ತುಂಬ ಕಾನ್ಷಿಯಸ್ ಆಗಿ ಬೆಳೆಸುವ ಪ್ರಯತ್ನ ನಡೀತು. ಹಾಗಾಗಿ ಇದರ ಹಿಂದ್ಗಡೆ ಅಂದ್ರೆ ಅದರಲ್ಲಿರುವಂಥದ್ದು ಸಂಸ್ಕೃತದ ಬಗ್ಗೆ ಪ್ರೀತಿನೇ ಹೊರತು ಬೇರೆ ಅಲ್ಲ. ಹಾಗಾಗಿ ಇದು ಒಂದು ರೀತಿ ಹಿಂದಿ ಹೇರಿಕೆ ಅಂತ ಹೇಳಿದ್ರೆ ಮರೆಮಾಚಿದ ಸಂಸ್ಕೃತ ಅಂತ ಹೇಳ್ತಾರೆ ಸರ್. ಮುಸುಕು ಹೊದ್ದ ಸಂಸ್ಕೃತ. ಸರ್, ಹಿಂದಿ ಬಗ್ಗೆ ಇರುವಷ್ಟು ವಿರೋಧ ಉರ್ದು ಬಗ್ಗೆ ಯಾಕಿಲ್ಲ? ಇದು ನಾನು ಹೇಳ್ತಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ವಿಶೇಷವಾಗಿ ಬಲಪಂಥೀಯ ಸಿದ್ಧಾಂತವನ್ನು ಹೇಳುವ BJP-ಅವರಾಗಿರ್ಬೋದು, RSSನವರು ಅವ್ರು ಹೇಳ್ತಾರೆ, ನಿಮಗೆ ಹಿಂದಿ ಬಗ್ಗೆ ಇರುವಷ್ಟು ವಿರೋಧ, ಹಿಂದಿ ಏರಿಕೆ ಅನಿಸುವಷ್ಟು ಉರ್ದು ಬಗ್ಗೆ ಯಾಕಿಲ್ಲ ಅಂತ ಕೇಳ್ತಾರೆ. ನೀವೇ ಹೇಳಿದ್ರಲ್ಲ ಹೇರಿಕೆ ಅಂತ. ಸೊ ಹೇರಿಕೆ ಯಾವುದನ್ನೇ ಮಾಡಿದ್ರು ಕೂಡ ಅದ್ರ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ. ಉರ್ದು ಹೇರಿಕೆ ನಮಗೆ ನಮ್ಮ ಲೈಫಲ್ಲಿ ಉರ್ದು ಹೇರಿಕೆ ಯಾರು ಬಂದ್ ಮಾಡಿದ್ದಾರೆ? ನಮಗೆ ನೀವು ಇಂದು ಓದ್ಲೇಬೇಕು, ಇದೆಲ್ಲ ಪಾಸ್ ಆಗ್ಲೇಬೇಕು ಅಂತ ಯಾರಾದ್ರೂ ಹೇಳಿದಾರ ಉರ್ದುನ? ಇಲ್ಲ. ಇನ್ಫ್ಯಾಕ್ಟ್ ಉರ್ದು ಬಹಳ ಒಂದು ಸುಂದರವಾದ ಭಾಷೆ, ತುಂಬಾ ಕಾವ್ಯಾತ್ಮಕ ಭಾಷೆ. ಅದನ್ನು ಕಲಿಬೇಕು ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ ಅಲ್ವಾ? ಎಷ್ಟು ಜನ ಬಹುತೇಕರು ಬಾಲಿವುಡ್ ನಲ್ಲಿರುವ ಬಹುತೇಕ ರೈಟರ್ಗಳು, ಹಿಂದಿಯ ರೈಟರ್ಗಳು ಉರ್ದುವನ್ನು ಕಲ್ತಿರ್ತಾರೆ. ಉರ್ದುವ ಎಷ್ಟೋ ಸಾಲ್ಗಳನ್ನು ಅದರೊಳಗೆ ಹಾಕಿರ್ತಾರೆ. ಅದನ್ನೇ ಹೇಳಿದ್ದು. ಸೊ ಉರ್ದು ಕೂಡ ನಮ್ಮದೇ ದೇಶದಲ್ಲಿ ಇವಾಲ್ವ್ ಆದಂತ ಭಾಷೆ, ಅದು ಬೇರೆ ಹೊರದೇಶದ ಭಾಷೆ ಅಲ್ವಲ್ಲ ಉರ್ದು. ಓಕೆ, ನಮ್ಮದೇ ಅಲ್ವಾ? ಸೊ ಹಾಗಾಗಿ ಉರ್ದು ಏನು ನಮ್ಮ ಮೇಲೆ ಹೇರಿಕೆ ಆಗಿಲ್ಲ. ಹಾಗಾಗಿ ನಾವು ಅದನ್ನು ವಿರೋಧಿಸ್ತಾ ಇಲ್ಲ. ಯಾರಾದ್ರೂ ಬಂದು ನಾಳೆ ನೀವು ಉರ್ದುನ ಕಲಿಯಲೇಬೇಕು, ಉರ್ದುದಲ್ಲಿ ಎಲ್ಲ ಮಾಡಿ ಅಂತಂದ್ರೆ ಅವಾಗ ಅದನ್ನ ವಿರೋಧಿಸ್ತೀವಿ. ಕರ್ನಾಟಕಕ್ಕೆ ನಮಗೆ ಕನ್ನಡ ಮುಖ್ಯ, ಕನ್ನಡದ ಭಾಷೆ ಮುಖ್ಯ, ಕನ್ನಡ ನಾಡು ನುಡಿ ಸಂಸ್ಕೃತಿ ಮುಖ್ಯ. ಹಾಗಾಗಿ ನಾವು ಕನ್ನಡ ಈಗ ಬೇರೆ ಒಂದು ಹೇರಿಕೆ ಆದಾಗ ಕ್ರಮೇಣವಾಗಿ ಅಲ್ಲಿ ಯಾಕೆ ವಿರೋಧ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡವನ್ನ ಬೇರೆ ಹಿಂದಿ ರಿಪ್ಲೇಸ್ ಮಾಡ್ತಾ ಇದೆ ಅಂತ ಹೇಳಿ. ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಕನ್ನಡ ಡಿಕ್ಷನರಿ, ಕನ್ನಡ ಇಂಗ್ಲಿಷ್ ಡಿಕ್ಷನರಿಗಳನ್ನ ನೋಡಿದ್ರೆ, ಆ ಡಿಕ್ಷನರಿಗಳಲ್ಲಿ ಇಂಗ್ಲಿಷ್ ಪದಗಳಿಗೆ ಬದಲಿಯಾಗಿ ಕನ್ನಡದ ಒರಿಜಿನಲ್ ಕನ್ನಡದ ಪದಗಳನ್ನು ಹುಟ್ಟಾಕೋದ್ರ ಬದಲು ಹಿಂದಿ ಪದಗಳನ್ನೇ ತುರುಕುವಂತಹ ಕೆಲಸ ಬಹಳ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ನಡೀತು, ಹಿಂದಿ ಮತ್ತೆ ಸಂಸ್ಕೃತ ಪದಗಳನ್ನು. ಸೊ ಅದೇ ರೀತಿ ಇವತ್ತು ನೀವು ಸರ್ಕಾರದ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿ, ಇಂಜಿನಿಯರ್ ಆಫೀಸ್ ಎದುರಿಗೆ, ಸಿವಿಲ್ ಇಂಜಿನಿಯರ್ ಆಫೀಸ್ ಎದುರುಗಡೆ ಇಡೋ ಬೋರ್ಡ್ ಏನು, ಫಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಇರುತ್ತೆ, ಕಾರ್ಯನಿರ್ವಾಹಕ ಅಭಿಯಂತರರು ಕಚೇರಿ ಅಂತ ಬಳಸ್ತಾರೆ. ಈ ತರ ಹಲವಾರು ಸರ್ಕಾರದ ಆಫೀಸ್ಗಳಿಗೆ ಕನ್ನಡ ಪದಗಳನ್ನ ಹಾಕೋದು ಬಿಟ್ಟು, ಕನ್ನಡಕ್ಕೆ ಅನುಕೂಲವಾದ ಪದಗಳನ್ನ ಹಾಕೋದ್ಬಿಟ್ಟು ಹಿಂದಿ ಪದಗಳನ್ನ ಹಾಕ್ತಾರೆ. ಸೊ ನಮಗೆ ಅದನ್ನ ಓದಿದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಇದೀವ, ಇನ್ಯಾವುದು ಬೇರೆ ಹಿಂದಿ ರಾಜ್ಯದಲ್ಲಿ ಇದೀವ ಅಂತ ನಮಗೆ ಅನುಮಾನ ಬರೋಷ್ಟು ರೀತಿಯಲ್ಲಿ ಆಗುತ್ತೆ. ಇದು ಹಿಂದಿ ಪದನ? ಇದು ಕಾರ್ಯನಿರ್ವಾಹಕ ಅಭಿಯಂತರರು? ಹೌದು, ಅದು ಹಿಂದಿಯಿಂದನೇ. ಸೊ ಹಿಂದಿ ಇನ್ ದ ಸೆನ್ಸ್ ಸಂಸ್ಕೃತ. ಸೊ ಆ ಪದಗಳನ್ನ ಹಿಂದಿಯಲ್ಲಿ ಬಳಸುವ, ಹಿಂದಿ ರಾಜ್ಯಗಳಲ್ಲಿ ಬಳಸುವ ಪದಗಳನ್ನೇ ನಮ್ಮಲ್ಲಿ ಸರ್ಕಾರಿ ಭಾಷೆಯಾಗಿ ಮಾಡುವ ಪ್ರಯತ್ನ ಬಹಳ ಇದರಲ್ಲಿ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಇಂತಹ ಒಂದು, ಈಗ ಕೆಲವು ಹಿಂದಿ ಪದಗಳು ಅಥವಾ ಕೆಲವು ಪಾರ್ಸಿ ಪದಗಳು ನಮಗೆ ಸಹಜವಾಗಿ ಬಂದಿದೆ, ಅದನ್ನು ನಾವು ಕನ್ನಡೀಕರಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಹಿಂದೆ ಬಹಳಷ್ಟು ವರ್ಷಗಳ ಬೇರೆ ಬೇರೆ ರಾಜರು ಇಲ್ಲಿ ಆಡಳಿತ ಮಾಡಿದ್ರಿಂದ
ಬೇರೆ ಬೇರೆ ಭಾಷೆಗಳ ಪದಗಳು ನಾವು ಈಗ ಆಲ್ರೆಡಿ ಇದು ಮಾಡ್ತೀವಿ. ಈಗ ಪಹಣಿ ಅಂತ ಹೇಳ್ತೀವಿ, ಅಥವಾ ಏನು ಈಗ ಈ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಬಹಳಷ್ಟು ಪದಗಳು ಬರ್ತವೆ. ಇವೆಲ್ಲ ಯಾವುದೋ ಕಾಲದಲ್ಲಿ ಅವರ ಆಡಳಿತದಲ್ಲಿ ಜಾರಿಗೆ ತಂದಂತೆ. ಈಗ ಹೆಂಗೆ ಇಂಗ್ಲಿಷ್ನ ನಾವು ಬ್ರೆಡ್, ಬಸ್ಸು, ಕಂಪ್ಯೂಟ್ರು, ಲ್ಯಾಪ್ಟಾಪ್ ಅಂತೇಳಿ ಈಗ ನಾವು ಕನ್ನಡ ಪದಗಳನ್ನು ಮಾಡ್ಕೊಂಡಿಲ್ಲ, ಅವನ್ನ ಕನ್ನಡ ಪದಗಳಾಗಿನೇ ಬಳಸ್ತಾ ಇದೀವಿ. ಈ ರೀತಿಯಾಗಿ ಬಳಕೆಯಲ್ಲಿ ಕನ್ನಡೀಕರಿಸಿಕೊಂಡ ಪದಗಳು ಬಿಟ್ರೆ, ಆದ್ರೆ ಉದ್ದೇಶಪೂರ್ವಕವಾಗಿ ಹಿಂದಿ ಪದಗಳನ್ನ ಅಥವಾ ಸಂಸ್ಕೃತ ಪದಗಳನ್ನು ತಂದು ಹಾಕುವಂತ ಒಂದು ಪ್ರವೃತ್ತಿ ನಮ್ಮೊಳಗಡೆ ಇದೆ. ಆ ಕಾರಣಕ್ಕೋಸ್ಕರ ಇದು ಹಾಗೇ ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾಳೆ ನಮಗೆ ಕನ್ನಡ ಪದಗಳೇ ಸಿಗೋದಿಲ್ಲ, ನಾವು ಕನ್ನಡ ಪದಗಳನ್ನ ಹುಡುಕ್ಬೇಕಾಗುತ್ತೆ. ಸೊ ಶಿಕ್ಷಣದ ಮೂಲಕ ಎಸ್ಪೆಷಲಿ ಕೇಂದ್ರ ಸರ್ಕಾರ ಮೊದಲಿಂದನೂ ಈ ಕೆಲಸ ಮಾಡ್ತಾ ಇದೆ. ಆದಷ್ಟು ಸ್ಥಳೀಯ ಭಾಷೆಗಳನ್ನ, ಸ್ಥಳೀಯ ಪದಗಳನ್ನ, ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳ್ತಾರೆ, ಪಾರಿಭಾಷಿಕ ಪದಗಳು ಅಂತ ಹೇಳ್ತಾರೆ, ಅಲ್ಲಿ ಆ ಪಾರಿಭಾಷಿಕ ಪದಗಳಲ್ಲಿ ಅತಿ ಹೆಚ್ಚು ಸಂಸ್ಕೃತ, ಹಿಂದಿ ಪದಗಳನ್ನ ತಂದು ತುರುಕಿ ಅಲ್ಲಿ ನಮಗೆ ಕನ್ನಡ ಪದಗಳೇ ಸಿಗದೇ ಇರೋ ರೀತಿ ಒಂದು ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಕನ್ನಡಿಗರಲ್ಲಿ ಆತಂಕ ಇದೆ. ಯಾಕೆ ನಮ್ಮ ಕನ್ನಡದೇ ಪದಗಳನ್ನ ನಾವು ಮಾಡ್ಕೊಳಕ್ ಆಗಲ್ವಾ ಅಂತೇಳಿ ಆ ರೀತಿಯಲ್ಲಿ ತುಂಬಾ ಜನ ಪ್ರಯತ್ನ ಮಾಡಿರೋರು ಬಹಳ ಜನ ಇದ್ದಾರೆ. ಆ ರೀತಿಯಾಗಿ ಕನ್ನಡಕ್ಕೆ ಕನ್ನಡದೇ ಪದಗಳನ್ನ ಹುಟ್ಟು ಹಾಕುವಂತ ಒಂದು ದೊಡ್ಡ ಅಭಿಯಾನ ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ. ಸರ್, ನನ್ನ ಕಡೆಯ ಪ್ರಶ್ನೆ, ದ್ವಿಭಾಷಾ ನೀತಿಯ ಬಗ್ಗೆ ನಿಮ್ಮ ಸ್ಪಷ್ಟವಾದ ನಿಲುವೇನು ಸರ್? ದ್ವಿಭಾಷಾ ನೀತಿ ಈಗ ಸದ್ಯದಲ್ಲಿ ಭಾರತಕ್ಕೆ ಅಗತ್ಯವಿದೆ ಇವತ್ತಿರುವ ಪರಿಸ್ಥಿತಿಯಲ್ಲಿ. ಆದರೆ ಅಂತಿಮವಾಗಿ ನಾವು ಯಾವ ಭಾಷೆಯನ್ನಾದರೂ ನನಗೆ ಆಸಕ್ತಿ ಬಂದರೆ ನಾನು ಕಲ್ತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬೇಕು. ನನಗೆ ಜರ್ಮನ್ ಭಾಷೆ ಬೇಕಂದ್ರೆ ಜರ್ಮನ್ ಭಾಷೆ ನಾನು ಕಲಿಬೋದು, ಮಂಡಾರಿನ್ ಬೇಕಂದ್ರೆ ಮಂಡಾರಿನ್ ಕಲಿಬೋದು, ಅಥವಾ ಫ್ರೆಂಚ್ ಬೇಕಂದ್ರೆ ಫ್ರೆಂಚ್ ಕಲ್ತ್ಕೋಬೋದು, ಹಿಂದಿ ಬೇಕಂದ್ರೆ ಹಿಂದಿ ಕಲಿಬೋದು, ಇಂಗ್ಲೀಷ್ ಬೇಕಂದ್ರೆ ಆ ರೀತಿ ಇರಬೇಕು. ಆದರೆ ನಮ್ಮ ಒಂದು ಇಡೀ ರಾಜ್ಯದ ಆರ್ಥಿಕತೆ, ಪ್ರತಿಯೊಂದು ವ್ಯವಹಾರಗಳು, ನ್ಯಾಯಾಲಯಗಳು ಎಲ್ಲದೂ ಕೂಡ ನಮ್ಮ ಭಾಷೆಗಳಲ್ಲಿ ಆಗಬೇಕಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರು ಅತಿ ಹೆಚ್ಚು ಇರೋದ್ರಿಂದ ಕನ್ನಡದಲ್ಲಿ ಆದಾಗ ಕನ್ನಡ ಭಾಷೆ ಬೆಳೆಯುತ್ತೆ. ನೀವು ಯಾವ ಭಾಷೆಯನ್ನ ಬಳಸ್ತಿರೋ ಅದು ಬೆಳೆಯುತ್ತೆ. ಸೊ ಬಳಸೋದು ಕಡಿಮೆ ಮಾಡಿದಾಗ ಅದು ಬೆಳೆಯೋದಿಲ್ಲ, ಅದು ಕುಗ್ಗೋಗುತ್ತೆ. ಇಷ್ಟೇ, ಇದು ಸಿಂಪಲ್. ಹಾಗಾಗಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ, ನಮ್ಮ ಬದುಕಿನ ವೃತ್ತಿಯ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕೂಡ ಕನ್ನಡವನ್ನ ಬಳಸ್ತಾ ಹೋದ್ರೆ ಕನ್ನಡ ಇನ್ನೂ ಬೆಳೀತಾ ಹೋಗುತ್ತೆ. ಹೊಸ ಕಾಲಕ್ಕೆ ತಕ್ಕಂತೆ ಕನ್ನಡ ಅಭಿವೃದ್ಧಿ ಆಗುತ್ತೆ. ಆದ್ರೆ ನಾವಿವತ್ತು ಇಂಗ್ಲಿಷನ್ನ ಬಳಸ್ತಾ ಇದ್ದೀವಿ ಜಾಸ್ತಿಯಾಗಿ, ಅಥವಾ ಹಿಂದಿ ಪ್ರಯತ್ನ ಇದೆ. ಹೀಗೆ ಮಾಡಿದಾಗ ಖಂಡಿತವಾಗಿಯೂ ಕನ್ನಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಇವಾಗ ಆ ಕಾರಣಕ್ಕೋಸ್ಕರ ತಕ್ಷಣದಲ್ಲಿ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾವು ತೀರ್ಮಾನ ತಗೊಂಡು ಉನ್ನತ ಶಿಕ್ಷಣ, ಈ ಮೆಡಿಕಲ್ಲು, ಇಂಜಿನಿಯರಿಂಗು ಅಥವಾ ಆಡಳಿತ, ನ್ಯಾಯಾಲಯ ಎಲ್ಲದರಲ್ಲೂ ಕೂಡ ಸಂಪೂರ್ಣ ಕನ್ನಡವನ್ನೇ ನಾವು ಬಳಸಬೇಕು ಅಂತ ಇವತ್ತು ಹೊರಟರು ಕೂಡ ಅದಕ್ಕೊಂದು 15-20 ವರ್ಷದ ಒಂದು ಪ್ಲಾನ್ ಬೇಕಾಗುತ್ತೆ. ಹೌದು. ಸೊ ಆ ಕಾರಣಕ್ಕೆ ಇವತ್ತು ನಮಗೆ ಇನ್ನೊಂದು ಭಾಷೆ ಅಂದ್ರೆ ಕನ್ನಡದ ಜೊತೆಗೆ ಉದ್ಯೋಗವನ್ನ ಇವತ್ತು ಜನರಲ್ಲಿ ಭಾರತದಲ್ಲಿರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿ ಉದ್ಯೋಗವನ್ನ ಇರ್ತಕ್ಕಂತಹ ಭಾಷೆ, ಪಡ್ಕೊಳ್ಳೋ ಭಾಷೆ ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷ್ ಬೇಕಾಗುತ್ತೆ. ಇಂಗ್ಲಿಷನ್ನ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಕಲಿಸಿಕೊಡುವಂತ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಅದ್ರ ಜೊತೆಗೆ ಕನ್ನಡವನ್ನೇ ಆದ್ಯವಾಗಿ, ಕನ್ನಡವನ್ನೇ ಅನ್ನ ಕೊಡುವ ಭಾಷೆಯಾಗಿ ಕರ್ನಾಟಕದಲ್ಲಿ ಒಂದು ವರ್ಷದಲ್ಲಿ ಸೃಷ್ಟಿಯಾಗುವಂತಹ ಉದ್ಯೋಗಗಳಲ್ಲಿ 100ಕ್ಕೆ 90ರಷ್ಟು ಉದ್ಯೋಗಗಳು ಕನ್ನಡ ಭಾಷೆ ಮೂಲಕನೇ ಹುಟ್ಟುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಆವಾಗ ಜನ ಕನ್ನಡದ ಬಗ್ಗೆ ಅಭಿಮಾನನೂ ಕೂಡ ಬೆಳೆಸ್ಕೊತಾರೆ. ಕನ್ನಡವನ್ನು ಹೆಚ್ಚು ಜನ ಓದ್ತಾರೆ, ಕನ್ನಡ ಮೀಡಿಯಂ ಹೆಚ್ಚು ಓದ್ತಾರೆ. ಬಟ್ ನಮ್ಮಲ್ಲಿರುವ ಈಗಿನ ವ್ಯವಸ್ಥೆ ರಿವರ್ಸ್ ಆಗಿದೆ. ಸೊ ಕನ್ನಡ ಓದ್ಕೊಂಡ್ರೆ ಕೆಲಸ ಸಿಗಲ್ಲ ಅನ್ನೋ ಮನಸ್ಥಿತಿ ಇವತ್ತು ಪರಿಸ್ಥಿತಿ ಬಂದಿದೆ. ಸೊ ಇದು ಹೋಗುವವರೆಗೂ ಕೂಡ ಕನ್ನಡ ಅಭಿಮಾನ, ಕನ್ನಡದ ಬೆಳವಣಿಗೆ ಯಾವುದೂ ಸಾಧ್ಯ ಇಲ್ಲ. ಓಕೆ. ಹಾಗಾಗಿ ಇವತ್ತು ದ್ವಿಭಾಷಾ ನೀತಿ ಅಗತ್ಯ ಇದೆ. ಆದರೆ ಕನ್ನಡದವನ್ನ ಬೆಳೆಸುವ ಬಗ್ಗೆ ಒಂದು ತುಂಬಾ ಸಮಗ್ರವಾದ ಯೋಚನೆ ಫಸ್ಟ್ ನಮ್ಮ ಸರ್ಕಾರ ನಡೆಸೋರಿಗೆ ಬರಬೇಕು. ಅದ್ರ ಪ್ರಕಾರ ಯೋಜನೆಗಳು ಆಮೇಲೆ ಆಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದು ಒಂದು ರೀತಿಯಲ್ಲಿ ಒಂದು ಮಹತ್ವವಾದ ಚರ್ಚೆ ಅಂತಲೇ ಹೇಳ್ಬೋದು.
ಹಿಂದಿ ಯಾವ ರೀತಿಯಲ್ಲಿ ನಮಗೆ ಏರಿಕೆ ಆಗ್ತಾ ಇದೆ, ಒಂದು ಭಾಷೆಯನ್ನು ನಾವು ಯಾವ್ಯಾವ ರೀತಿಯಲ್ಲಿ ಕಲಿಬೋದು, ಮತ್ತು ದ್ವಿಭಾಷಾ ನೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಭಾರತಕ್ಕೆ ಎಷ್ಟು ಅಗತ್ಯ ಇದೆ, ಈ ಎಲ್ಲ ವಿಚಾರಗಳ ಕುರಿತು ಚರ್ಚೆ ನಡೆದಿದೆ. ಈ ಚರ್ಚೆಯ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.